ಬಂದದ್ದು ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ, ಅದೊಂದು ದೊಡ್ಡ ದಂತಕತೆ. ಹಂಗಂತ ಇವಾಗ ನೀವು ಓಡೋಗ್ಬೇಡಿ. ಬಂದಿದ್ದು ಸ್ವಲ್ಪ ತಡ ಆಯಿತು, ಬಟ್ ಸ್ಟಿಲ್ ಬರೋ ಅಂತ ಒಂದು ಮೂಮೆಂಟೇ. ನಮ್ಮ ಬಸ್ ಬ್ರೋ ಏನಿದೆ, ಇದು ಸ್ಟಾರ್ಟ್ ಆಗಿದ್ದು ಕಾಂತಾರ ಸಿನಿಮಾದ ವ್ಲಾಗಿಂದ. ಆ ಜರ್ನಿನ ನೆನೆಸ್ಕೊಳ್ಳೋಕೆ ಖುಷಿ ಆಗುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಹೇಗಾಯಿತು, ಏನಾಯಿತು, ನಿಮ್ಮ ಸಪೋರ್ಟ್ ಹೇಗಿತ್ತು ಅಂತ. ಬೇರೆಯವ್ರಿಗೆ ನೋಡೋಕ್ಕೆ ಚಿಕ್ಕ ನಂಬರ್ ಆಗಿರ್ಬೋದು, ಬಟ್ ನಮಗೆ ಅದು ದೊಡ್ಡದೆ. ನಿಜವಾಗ್ಲೂ ಖುಷಿ ಆಗುತ್ತೆ ಈ ಟೈಮಲ್ಲಿ ಅದನ್ನೆಲ್ಲ ನೆನೆಸ್ಕೊಳ್ಳೋದಕ್ಕೆ. ಹಾಗೆ ಈ ಒಂದು ನೋಟಿಂದನೇ ಸ್ಟಾರ್ಟ್ ಮಾಡ್ತೀನಿ. ನಮ್ಮ ಸ್ಟಾರ್ಟಿಂಗ್ ಫ್ಯೂ ವೀಡಿಯೋಸ್ ಏನಿತ್ತು ಅಲ್ಲಿ ನೋಡಿದ್ರೆ 2022 ಫಸ್ಟ್ ಕಾಂತಾರ ಏನು ಬಂತು ಅಲ್ಲಿಂದ ಸ್ಟಾರ್ಟ್ ಆಯಿತು. ಆ ನೆನಪು ಜೊತೆನೆ ಸ್ಟಾರ್ಟ್ ಮಾಡೋಣ ಕಾಂತಾರ ಚಾಪ್ಟರ್ 1 ಟ್ರೈಲರ್ನ. ಹಾಗಾದರೆ ತಡ ಮಾಡ್ತೇನೆ, ಕಂಟೆಂಟ್ ಕಡೆ ಹೋಗ್ಬಿಡೋಣ ಬನ್ನಿ. ಇದೇ ನಮ್ಮ ಮೂಲ ಮಗ. ಇವತ್ತಿನ ಕಂಟೆಂಟ್ ಕಾಂತಾರ ಚಾಪ್ಟರ್ 1 ಟ್ರೈಲರ್ ರಿವ್ಯೂ. ಅದರ ಫಸ್ಟ್ ಇಂಪ್ರೆಷನ್ ಅಂತ ಅಂದ್ಕೊಳ್ಳಿ. ಫಾಲೋ ಅಪ್ ವಿಡಿಯೋಸ್ ಕೂಡ ಬರ್ಬೋದು ಇದ್ರ ಬಗ್ಗೆ. ಸೋಲ್ ಆಫ್ ಕಾಂತಾರ ಅಂತ ಏನಿದೆ ಅದು ಅಜನೀಶ್ ಲೋಕನಾಥ್ ಹಾಗೆ ಅವರ ಮ್ಯೂಸಿಕ್ ಅಂತ ಹೇಳ್ಬೋದು. ಪ್ರತಿಯೊಂದನ್ನು ಎಲಿವೇಟ್ ಮಾಡಿದ್ದು ಕಾಂತಾರ 1ನಲ್ಲಿ, ಅದೇನೆ ಈ ಟ್ರೈಲರ್ನಲ್ಲಿ ಕೂಡ ಅದೇ ಆಗಿತ್ತು. ಸಸ್ಪೆನ್ಸ್ ರೀತಿಯ ಮ್ಯೂಸಿಕ್ ಆಗಿರಲಿ, ಡಿವೈನಿಟಿ ತುಂಬಿಕೊಂಡಿರೋ ಮ್ಯೂಸಿಕ್ ಆಗಿರಲಿ, ಅದನ್ನೆಲ್ಲ ಸಕ್ಕತ್ತಾಗಿ ಕೊಡ್ತಾರೆ ಅಜನೀಶ್ ಲೋಕನಾಥ್ ಅವರು. ಇನ್ನು ರಿಷಬ್ ಶೆಟ್ಟಿ ಅವರ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಎರಡು ಮಾತಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸ್ಕ್ರೀನ್ ಮೇಲೆ. ಆವಾಗ ಬಂದಿದ್ದಕ್ಕೂ ಈಗ ಬರೋದಕ್ಕೂ. ಜೊತೆಗೆ ರುಕ್ಮಿಣಿ ಅವರು ಸ್ವಪ್ನ ಕನ್ನಿಕೆ ಅಥವಾ ಮತ್ಸ್ಯಕನ್ಯೆ ಅಂತಾರಲ್ಲ, ಆ ರೀತಿ ಕಾಣಿಸ್ತಾ ಇರೋದು ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ. ಅವರ ಅಟೈರ್ ಆಗಿರ್ಬೋದು, ಅವರ ಪ್ರೆಸೆನ್ಸ್ ತುಂಬ ಚೆನ್ನಾಗಿ ಗ್ಲೋ ಆಗ್ತಾ ಇದೆ. ಸ್ಕ್ರೀನ್ ಮೇಲೆ ಕೂಡ ಅಷ್ಟೇ ಗ್ಲೋ ಆಗುತ್ತೆ. ಗ್ಲೋರಿಫೈಡ್ ಮಾಡಿರೋ ಥರ ಕಾಣಿಸುತ್ತೆ. ಹೌದು, ದಟ್ ಈಸ್ ನೀಡೆಡ್. ಮೊದಲವರೆಗೂ ಫುಲ್ ಬ್ಯುಸಿ, ಇದಾದಮೇಲೆ ಯಾವ ರೀತಿ ಟೇಕ್ ಆಫ್ ಆಗುತ್ತೆ ಅದು ಬೇರೆನೇ ಲೆವೆಲ್ ಆಗಿರುತ್ತೆ. ಸಪ್ತಸಾಗರದಲ್ಲಿ ಎಷ್ಟು ಇಷ್ಟ ಆಗಿದ್ರೋ ಅದಕ್ಕಿಂತನೂ ಜಾಸ್ತಿ ಇದರಲ್ಲಿ ಇಷ್ಟ ಆಗುವಂಥ ಸಿಚುವೇಶನ್ ಬರ್ಬೋದು. ಇನ್ನು ಸೀದಾ ಟ್ರೈಲರ್ ಓಪನಿಂಗ್ ಕಡೆ ಬಂದರೆ ಮೊದಲು ಏನು ಬಂತು ಅಲ್ಲಿಂದನೇ ಟೇಕ್ ಆಫ್ ಆಗುತ್ತೆ ಕತೆ. ಏನಿತ್ತು ಅಲ್ಲಿ ಕೊಡೋಂಥ ಉತ್ತರ ಏನಿತ್ತು ಅಲ್ಲಿಂದ ಸ್ಟಾರ್ಟ್ ಆಗಿ ತುಂಬ ಹಿಂದಕ್ಕೆ ಹೋಗುತ್ತೆ ಅಂತ ಅನಿಸುತ್ತೆ. ಫಸ್ಟ್ ಟೈಮ್ ನೋಡಿದಾಗ ಇದರಲ್ಲಿ ಕಾಮಿಡಿಗೆ ಜಾಗ ಇಲ್ಲ ಅಂತ ಅನ್ನಿಸ್ತು. ಬಟ್ ಇನ್ನೊಂದ್ಸಲ ನೋಡಿದಾಗ ಓಕೆ, ಕಾಮಿಡಿನೂ ಇರ್ಬೋದು, ಇದೆ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಥಿಂಕ್ ಮಾಡಿದ್ರೆ, ರಿಷಬ್ ಶೆಟ್ಟಿ ಥಿಂಕಿಂಗಲ್ಲಿ ಥಿಂಕ್ ಮಾಡಿದ್ರೆ ಕಾಮಿಡಿಗೂ ಕೂಡ ಇಲ್ಲಿ ಆಸ್ಪದ ಇದೆ ಅಂತ ಅನಿಸುತ್ತೆ. ಕಾಮಿಡಿ ಕೂಡ ಇರುತ್ತೆ ಆ್ಯಂಡ್ ಎಲ್ಲ ಸಿಚುವೇಶನಲ್ ಕಾಮಿಡಿ, ನ್ಯಾಚುರಲ್ ಕಾಮಿಡಿ ಆಗಿರುತ್ತೆ. ದಟ್ ಈಸ್ ಗುಡ್. ಆ್ಯಂಡ್ ಆಲ್ಸೋ ಸಮ್ ಫೋರ್ಸ್ಡ್ ಕಾಮಿಡಿ ಕೂಡ ಇರಬಹುದೇನೋ. ಬಿಕಾಸ್ 1ನಲ್ಲಿ ಅದು ಏನಿತ್ತು ಅಂದರೆ 2022 ಏನು ಬಂದಿತ್ತು ಅಲ್ಲಿ ಸ್ವಲ್ಪ ಫೀಲ್ ಆಗಿತ್ತು ಫೋರ್ಸ್ಡ್ ಕಾಮಿಡಿ ಕೂಡ ಇದೆ ಅಂತ. ಸೊ ಫ್ರಮ್ ಸೋಗೆ ಕಂಪೇರ್ ಮಾಡಿದ್ರೆ ಅಲ್ಲಿ ಕೂಡ ಫೋರ್ಸ್ಡ್ ಕಾಮಿಡಿ ಅಂತ ತುಂಬ ಅನಿಸೋದಿಲ್ಲ, ಬಟ್ ಸ್ವಲ್ಪ ಮಟ್ಟಿಗಿದೆ, ತುಂಬ ಕಮ್ಮಿ ಅಂತ ಹೇಳ್ಬೋದು ಇರೋ ಆ್ಯಾವ್ರೇಜ್ಗೆ. ತುಂಬ ಅಂದರೆ ತುಂಬ ಕಮ್ಮಿ. ಎಲ್ಲ ಸಿಚುವೇಶನಲ್ ಕಾಮಿಡೀಸ್ ತುಂಬ ಪರ್ಫೆಕ್ಟಾಗಿ ಎಕ್ಸಿಕ್ಯೂಟ್ ಆಗಿದೆ. ಇಲ್ಲಿ ಪ್ರತಿಯೊಂದು ಶಾರ್ಟ್ ಕೂಡ, ಈ ಒಂದು ಟ್ರೈಲರ್ನ ಪ್ರತಿಯೊಂದು ಶಾರ್ಟ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಬೆಸ್ಟ್ನ ಸೆಲೆಕ್ಟ್ ಮಾಡಿಲ್ಲದೆ ಹೋದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಚಿಕ್ಕ ಸ್ಕ್ರೀನಲ್ಲೇ. ಇನ್ನು ದೊಡ್ಡ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಯಾವ ರೀತಿ ಕಾಣಿಸುತ್ತೆ ಅದನ್ನು ನಾವು ಇಮ್ಯಾಜಿನ್ ಮಾಡ್ಕೊಬೋದು. ಇಮ್ಯಾಜಿನ್ ಯಾಕೆ ಅಕ್ಟೋಬರ್ 2ಕ್ಕೆ ಟಿಕೆಟ್ ತೊಗೊಂಡು ಥಿಯೇಟರ್ಗೆ ಹೋಗಿ ಆ ದೊಡ್ಡ ಸ್ಕ್ರೀನಲ್ಲಿ ನೋಡೋಣ. ಖಂಡಿತವಾಗ್ಲೂ ಅಕ್ಟೋಬರ್ 2ಕ್ಕೆ ಹೋಗಿ ನೋಡೋಕ್ಕೆ ಆಗಲ್ಲ, ಅಷ್ಟು ರಶ್ ಇರುತ್ತೆ, ಅಷ್ಟು ಫೀಲಿಂಗ್ಸ್ ತುಂಬ ಬೇಗ ಆಗ್ತಾ ಇರುತ್ತೆ, ಸೀಟ್ಗಳು ಸಿಗೋದು ಕಮ್ಮಿ. ಬಟ್ ಟ್ರೈ ಮಾಡೋಣ ಗುರು, ಟ್ರೈ ಮಾಡೋಕ್ಕೆ 1 ವೀಕ್ 2 ವೀಕ್ ಎಷ್ಟಾದರೂ ಸರಿ ಕಾದು ಸಿನಿಮಾ ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಬೇಕು. ಆವಾಗಲೇ ಇದರ ನಿಜವಾದ ಮಜಾ ಸಿಗೋದು. ಟಿಕೆಟ್ ಪ್ರೈಸ್ ಕತೆ ಏನಾಗುತ್ತೋ ಗೊತ್ತಿಲ್ಲ. ಈ ರೆಕಾರ್ಡಿಂಗ್ ಮಾಡೋ ಟೈಮಲ್ಲಂತೂ ಅದಿನ್ನೂ ಏನು ಬಂದಿಲ್ಲ. ಜಾಸ್ತಿ ಇಡಕ್ಕೆ ಬಿಡ್ತಾರಾ ಬಿಡಲ್ವಾ ಗೊತ್ತಿಲ್ಲ. ಬಟ್ ನನ್ನ ಪ್ರಕಾರ ನೋಡೋದಾದರೆ ಎರಡೂ ಕಡೆನೂ ಬ್ಯಾಲೆನ್ಸ್ ಆಗಬೇಕು. ಸೊ ಫಸ್ಟ್ 1 ವೀಕ್ ಆರ್ 2 ವೀಕ್ಸ್ ಏನಿದೆ ಅಲ್ಲಿ ಅವ್ರಿಷ್ಟ ಬಂದಂಗೆ ಟಿಕೆಟ್ಸ್ ರೇಟ್ನ ಇಡೋಕ್ಕೆ ಅವಕಾಶ ಕೊಟ್ಟರೆ ಒಳ್ಳೆಯದು. ಅದಾದಮೇಲೆ ಬೇಕಾದ್ರೆ ಕ್ಯಾಪ್ ಹಾಕಿ ಇನ್ನೂ 1 ತಿಂಗಳು ಓಡುತ್ತೆ. ಆ್ಯಕ್ಚುಲಿ ಇನ್ನೂ ಚೆನ್ನಾಗಿ ಓಡುತ್ತೆ. ಆವಾಗ ಫಸ್ಟೇ ನೋಡಬೇಕು ಅಂದ್ಕೊಂಡವರು ಫಸ್ಟೇ ಹೋಗಿ ನೋಡ್ತಾರೆ, ಕಮ್ಮಿ ಆದಮೇಲೆ ನೋಡಬೇಕು ಅಂದ್ಕೊಂಡಿರೋರು ಕಮ್ಮಿ ಆದಮೇಲೆ ಹೋಗಿ ನೋಡ್ತಾರೆ. ಸೊ ಬ್ಯಾಲೆನ್ಸ್ ಆಗುತ್ತೆ, ಇನ್ನೂ ಜಾಸ್ತಿ ಸಿನಿಮಾ ಓಡುತ್ತೆ. ಆಮೇಲೆ ಶೋಗಳನ್ನ ಕೂಡ ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು. ಬಟ್ ಟೆಕ್ನಿಕಲಿ ನೋಡೋಕೆ ಹೋದರೆ ಬರ್ತಾ ಶೋಗಳು ಕಮ್ಮಿ ಆಗುತ್ತೆ. ಗೊತ್ತಿಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾರೆ ಅಂತ. ರಾಜನ ಪಾತ್ರ, ಸೈನಿಕನ ಪಾತ್ರ, ಪ್ರಮೋದ್ ಶೆಟ್ಟಿ ಕೂಡ ಕಿರೀಟ ಹಾಕ್ಕೊಂಡು ಕಾಣಿಸ್ತಾ ಇದ್ದಾರೆ. ಗೊತ್ತಿಲ್ಲ ಯಾವ ರೀತಿ ಅಲ್ಲಿನ ಕ್ಯಾರೆಕ್ಟರ್ಗಳು ಬರುತ್ತೆ, ಹೊಸ ಕ್ಯಾರೆಕ್ಟರ್ಗಳು ಬರುತ್ತೆ ಅಂತ. ನಂಗನ್ನಿಸ್ತು ಟ್ರೈಲರಲ್ಲಿ ತುಂಬ ಎಲ್ಲ ಬಿಟ್ಕೊಟ್ಬಿಟ್ಟಿದ್ದಾರೆ ಅಂತ. ಬಟ್ ನೋಡ್ತಾ 1-2-3 ಸಲ ನೋಡ್ತಿದ್ದಂಗೆ
ತುಂಬ ಬಿಟ್ಕೊಡಕ್ಕೆ ಹೋಗಿಲ್ಲ. ಒಂದು ಸ್ಟೋರಿನ ಹೇಳಿದ್ದಾರೆ, ಆ ಸ್ಟೋರಿನ ತಲೆಯಲ್ಲಿ ಇಟ್ಕೊಂಡ್ರೆ ಇನ್ನೂ ಮಜಾ ಬರುತ್ತೆ ಅಂತ ಅನ್ನಿಸ್ತು. ಇನ್ಫ್ಯಾಕ್ಟ್ ಫಸ್ಟ್ ಬಂದಂಥ ಕಾಂತಾರದಲ್ಲೂ ಕೂಡ ಇದೇ ಆಗಿತ್ತು. ತುಂಬ ಬಿಟ್ಕೊಟ್ಟಿದ್ರು, ಅಲ್ಲಿ ಹೋದಾಗೂ ಕೂಡ ಅಷ್ಟೇ ಮಜಾ ಕೊಡ್ತು. ಅದೆಲ್ಲ ಗೊತ್ತಿದ್ರಿಂದ ಇನ್ನೂ ಒಳ್ಳೆ ಮಜಾ ಕೊಡ್ತು. ಫೈನಲ್ ಡೆಸ್ಟಿನೇಷನ್ ನೋಡಿದರೆ ಈ ಸಿನಿಮಾ ಕೂಡ ಅದೇ ರೀತಿ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ಎಲ್ಲರೂ ಸಾಯದ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ, ಬಟ್ ಫೈನಲ್ ಡೆಸ್ಟಿನೇಷನ್ ಎಷ್ಟು ಪಾರ್ಟ್ ಇದೆ ಅದು ಎಲ್ಲದರಲ್ಲೂ ಕೂಡ ಪ್ರತಿಯೊಬ್ಬರು ಸಾಯೋದನ್ನೇ ತೋರಿಸೋದು. ಅವ್ರ ಜೊತೆಗಿದ್ದವರು ಕೂಡ ಎಷ್ಟೊಂದು ಜನ ಸಾಯ್ತಾರೆ, ಬಟ್ ಸಾಯೋವಂಥ ರೀತಿ ಬೇರೆ, ಸಾಯೋರು ಕೂಡ ಬೇರೆ ಬೇರೆ ಅಷ್ಟೆ. ಬಟ್ ಕೊನೆಗೆ ಕನೆಕ್ಟ್ ಆಗೋದು ಅದೇ ಒಂದು ಸರ್ಕಲ್ನಲ್ಲಿ. ಕೆಲವರು ಒಂದೇ ರೀತಿಯೂ ಸಾಯ್ತಾರೆ, ಗಾಜಿಂದ ಸಾಯ್ತಾರೆ, ಕೆಲವೊಂದು ಬಿದ್ದು ಸಾಯ್ತಾರೆ, ಕೆಲವೊಂದು ಈ ಹೈಟಿಂದ ಬಿದ್ದು ಸಾಯ್ತಾರೆ, ಇನ್ನು ಕೆಲವೊಬ್ರು ಆಕಾಶದಂಥ ಒಂದು ಹೈಟಿಂದನೂ ಬಿದ್ದು ಸಾಯ್ತಾರೆ ಅಥವಾ ಅಲ್ಲೇ ಬರ್ಸ್ಟ್ ಆಗ್ತಾರೆ. ಬರೀ ಇಂಥದ್ದೇ ಇರುತ್ತೆ. ಬಟ್ ಕ್ರೇಜಿ, ಬಟ್ ಇಷ್ಟ ಆಗೋರಿಗೆ ಇಷ್ಟ ಆಗುತ್ತೆ. ಸೊ ಅದೇ ರೀತಿ ಇಲ್ಲೂ ಕೂಡ ಕಂಪೇರ್ ಮಾಡೋಕ್ಕೆ ಹೋದರೆ ಕಾಂತಾರ ಫಸ್ಟ್ ಬಂದಂಥ ಕಾಂತಾರ ಏನಿತ್ತು ಅದಕ್ಕೂ ಇದಕ್ಕೂ ಒಂದು ಮಟ್ಟಿಗೆ ಸಿಮಿಲಾರಿಟಿ ಇದ್ದೇ ಇರುತ್ತೆ. ಕ್ಯಾರೆಕ್ಟರ್ ಆರ್ಕಲ್ಲೂ ಕೂಡ ಸಿನಿಮಾದಲ್ಲೂ ಕೂಡ ಅಲ್ಲಿ ಏನೇನೆಲ್ಲ ಆಯಿತು, ಅಲ್ಲಿ ಏನೇನೆಲ್ಲ ಕಾನ್ಫ್ಲಿಕ್ಟ್ಸ್ಗಳು ಬಂತು, ಅದು ಇಲ್ಲೂ ಕೂಡ ರಿಪೀಟ್ ಆಗುತ್ತೆ ಅಂತ ಅನ್ನಿಸ್ತು. ಆ್ಯಕ್ಷನ್ ಅಷ್ಟೇ, ಅದಕ್ಕಿಂತನೂ ಜಾಸ್ತಿ ಡಬಲ್ ಇರುತ್ತೆ ಇಲ್ಲಿ. ಆ್ಯಂಡ್ ಶಿವಗಣದ ಬಗ್ಗೆ ಮಾತಾಡ್ತಾರೆ. ಫಸ್ಟ್ ಬಂದಂಥ ಕಾಂತಾರದಲ್ಲೂ ಕೂಡ ವರಾಹರೂಪಂ ಅದೆಲ್ಲ ಕೇಳಿದ್ವಿ. ಇಲ್ಲೂ ಕೂಡ ಶಿವನ ಬಗ್ಗೆ ಮಾತಾಡ್ತಾರೆ. ಆ ಶಿವ ಯಾರು? ಅಗೈನ್ ಇಟ್ ಕಮ್ಸ್ ಬ್ಯಾಕ್ ಟು ಕಾಂತಾರ, ಫಸ್ಟ್ ಬಂದಂಥ ಒಂದು ಕಾಂತಾರ, ಅದರಲ್ಲಿ ಅವನ ಹೆಸರು ಶಿವ. ಸೊ ಈ ರೀತಿ ಎಲ್ಲ ಕನೆಕ್ಟ್ ಆಗ್ತಿದೆ ಅಂತ ಅನಿಸುತ್ತೆ. ಇಲ್ಲಿ ಬೆರ್ಮೆ ಆದಿದೈವ ಅಂತ ಹೇಳ್ತಾರೆ. ಟ್ರೇಲರಲ್ಲಿ ಬಂದಂಥ ಈ ಶಾರ್ಟ್ ಆಗಿರಲಿ, ಇದಾಗಿರಲಿ, ಈ ಕೆಲವೊಂದು ಫೋಟೋಸ್ಗಳು ಏನಿದೆ ಇವೆಲ್ಲ ತುಂಬ ದೊಡ್ಡದಾಗಿ ಥ್ರಿಲ್ ಕೊಡುತ್ತೆ ಮತ್ತು ಆಶ್ಚರ್ಯ ಕೂಡ ಮೂಡಿಸುತ್ತೆ. ಬೆಂಕಿ, ಪೂರ್ತಿ ಬೆಂಕಿ. ಆ ಬೆಂಕಿಗೆ ಒಂದು ಸಾಂಗ್, ಸಕ್ಕತ್ತಾಗಿದೆ ಸಾಂಗ್. ಅದಕ್ಕೆ ಹತ್ರ ಬಂದದ್ದು. ಥೀಮ್ ಮ್ಯೂಸಿಕ್ ಏನಿತ್ತು ಅದನ್ನು ಇಲ್ಲಿ ಒಂದು ಸಾಂಗಾಗಿ ಮಾಡಿದ್ದಾರೆ ಅನಿಸುತ್ತೆ. ಐ ಆಮ್ ವೇಟಿಂಗ್ ಫಾರ್ ದಟ್. ಆ ಸಾಂಗ್ ತುಂಬ ಬೇಗ ರಿಲೀಸ್ ಆಗಲಿ, ಆದಷ್ಟು ಬೇಗ ಅದನ್ನು ಕೇಳೋ ಥರ ಆಗಲಿ ಅಂತ ಅನ್ಕೋತೀನಿ. ನಿಮ್ಗೆ ಹೇಗೆ ಅನಿಸುತ್ತೆ ಇದ್ರ ಬಗ್ಗೆ? ಹಾಗೆ ಟ್ರೈಲರ್ ಬಗ್ಗೆ, ಫಿಲಮ್ ಬಗ್ಗೆ ನಿಮ್ಗೆ ಹೇಗೆ ಅನಿಸುತ್ತೆ, ಏನು ಅನ್ಕೋತಾ ಇದ್ದೀರಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ಗಳನ್ನು ಕೂಡ ನೋಡಿ, ರಿವ್ಯೂಸ್, ಅಪ್ಡೇಟ್ಸ್, ಡಾಕ್ಯೂ ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ನ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ. ಆಗ ಆನ್ ಟೈಮ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ. ಈಗ ಸಹ ಇದ್ದಾರಾ?